ನೀವೆಲ್ಲ ನನ್ನಂಗ ಆಗ್ಬೇಕು ಅಂದ್ರೆ ನೀವು ಓದತನ ಯಾರನ್ನ ಲವ್ ನೀವು ಮಾಡಬಾರ್ದು. ಎಷ್ಟ್ ಜನ ಲವ್ ಮಾಡಲ್ಲ ನನ್ನ ಕೈ ಎತ್ತಿ. ನೀವು ಅಂಬೇಡ್ಕರ್ ಮಕ್ಕಳಾದ್ರೆ ಕೈ ಎತ್ತಬೇಕಲ್ಲ. ನಾನ್ ಅಂಬೇಡ್ಕರ್ ಮಗಳಾಗಿದ್ದೆ, ನಾನು ಅದಕ್ಕೆ ಯಾರನ್ನ ಲವ್ ಮಾಡ್ಲಿಲ್ಲ, ನಾನು ಓದ್ದೆ. ಆಮೇಲೆ ಲವ್ ಮಾಡಿದೆ ಬೇರೆ ಜಾತಿಯವ್ರು, ನಾನು ಮದುವೆ ಮಾಡ್ಕೊಂಡೆ. ನಾನು ನಿಜವಾದ ಅಂಬೇಡ್ಕರ್ ಮಗಳು, ಬಸವಣ್ಣನ ಮಗಳು ನಾನು. ಬಸವಣ್ಣನು ಅವತ್ತು ಅದೇ ಹೇಳಿದ್ದು, ಜಾತಿ ಬೇಡ, ಜಾತಿ ಬೇಡ, ಜಾತಿ ಬೇಡ ಅಂತ. ಅಂಬೇಡ್ಕರ್ ಅವರು ಅದೇ ಹೇಳಿದ್ದು, ಜಾತಿ ಬೇಡ, ಜಾತಿ ಬೇಡ, ಜಾತಿ ಬೇಡ. ಯಾವತ್ತೂ ಈ ದೇಶದಲ್ಲಿ ಜಾತಿ ಅನ್ನೋ ಅನಿಷ್ಟ ಪದ್ಧತಿ ಹೋಗುತ್ತೆ, ಅವತ್ತೇ ನಮ್ಮ ದೇಶ ಇಡೀ ಪ್ರಪಂಚದಲ್ಲಿ ಮೊದಲನೇ ದೇಶ ಆಗಕ್ ಸಾಧ್ಯ ಅಂತ. ಹಾಗಾಗಿ ನಮ್ಮ ಹೆಣ್ಣು ಮಕ್ಕಳು ಎಷ್ಟು ಜನ ನನ್ನಂಗೆ ಓದ್ತೀರ ಕೈ ಎತ್ತರವ. ಎಲ್ಲಿ ಕೈ ಎತ್ತವ್ರು ಕರ್ಮ ಆಗೋದ್ರಿ? ಓದ್ತಿರಲ್ಲ. ಲವ್ ಮಾಡಬಾರ್ದು, ಮೊಬೈಲ್ ನೋಡಬಾರ್ದು, ಮೊಬೈಲ್ ಇಂದ ದೂರ ಇರಬೇಕು, ಕಷ್ಟ ಪಡ್ಬೇಕು, ದಿನ 4 ರಿಂದ 6 ಗಂಟೆ ಓದ್ಬೇಕು. ಅವಾಗ ನೋಡವ ನಿಮ್ಮ ಅಪ್ಪ ಅಮ್ಮ ಕಷ್ಟ ಪಟ್ಟಿದ್ದಕ್ಕೂ, ನೀವೆಲ್ಲ ಚೆನ್ನಾಗಿ ಓದೋದಕ್ಕೂ ಅವತ್ತು ನಮ್ ಜಕ್ಕೂರ್ನಾಗೆ ಎಲ್ಲ ಹೆಣ್ಮಕ್ಳು ಅಂಬೇಡ್ಕರ್ ಮಕ್ಳು ಆಗ್ತೀರಾ. ಆಗ್ತೀರಾ ಇಲ್ವಾ? ಆಗ್ತೀರಾ ಇಲ್ವಾ? ಸೌಂಡು ಆಗ್ತೀರಾ ಇಲ್ವಾ? ಆಗ್ತೀವಿ ಅಂತ ಜೋರಾಗಿ ಹೇಳಿ. ಇದು ನಮ್ ಮಕ್ಳಿಗೆ ಬೇಕಾಗಿರೋದು. ಆಮೇಲೆ ನೀವು ಇಷ್ಟ ಬಂದಂಗ್ ಮಾಡ್ಕೊಳ್ರವ. ಅದೇ ಒಳ್ಳೆಯನ್ನ ಪ್ರೀತಿ ಮಾಡ್ರಿ, ಯಾವನ್ನ ಮಾಡ್ಬೇಡ್ರಿ. ಪ್ರೀತಿ ಮಾಡ್ತೀನಿ ಅಂತ ನಮ್ಮ ಹತ್ರನೇ ದುಡ್ಡು ಕಿತ್ತಾನೆ, ಬಸ್ರಿ ಮಾಡ್ಬಿಟ್ಟು ಓಡೋಗ್ಬಿಡ್ತಾನೆ, ಇನ್ನೊಬ್ಬ ನಿಂತ್ಕೊಂಡಿರ್ತಾನೆ, ನಮಗ್ ಗೊತ್ತೇ ಇರಲ್ಲ, ನಮ್ಮ ಮದುವೆ ಮಾಡ್ಕೊಳಕ್ ಬರ್ತಾನೆ. ಹುಷಾರಾಗಿರ್ಬೇಕು. ನಮ್ಮ ಮಕ್ಳು ಬುದ್ಧಿವಂತರಾಗ್ಬೇಕವ. ಏನಾದ್ರೂ ಆದ್ರಿ ನೀವು ಹುಷಾರಾಗಿರ್ಬೇಕು. ನೀವು ದುಡಿಯೋತನ, ನೀವು ಪರ್ಸಲ್ಲಿ ದುಡ್ಡು ಇರೋತನ ನೀವು ಯಾರನ್ನು ಮದುವೆ ಆಗ್ಬಾರ್ದವ. ಇದು ಸತ್ಯ. ಯಾಕೆಂದ್ರೆ ಅಂಬೇಡ್ಕರ್ ಹೇಳ್ತಾ ಇದ್ರು, ಶಿಕ್ಷಣ ಹುಲಿ ಹಾಲಿನಂತೆ, ಹುಲಿ ಹಾಲನ್ನ ಕುಡಿದವರು ಗರ್ಜಿಸಲೇಬೇಕು ಅಂತ. ಶಿಕ್ಷಕರಿಗೆ ಅಷ್ಟೊಂದೆಲ್ಲ ಶಕ್ತಿ ಇರುತ್ತೆ. ಇರುತ್ತಾ ಇರಲ್ವಾ? ಇರುತ್ತಾ ಇರಲ್ವಾ? ಇವತ್ ನೋಡಿ, ನಾನೊಂದು ಹಳ್ಳಿಯಿಂದ ಹುಟ್ಟು ಬಂದಿರೋ ಹುಡುಗಿನ ಇವತ್ ವೇದಿಕೆ ಕರೆದೇರೆ ಅಂದ್ರೆ ಏನ್ ಸುಮ್ಮನೆ ಅಲ್ಲವಾ? ನಾನು ಓದಿದ್ದೀನಿ ಅಂತ, ನಾನು ಡಾಕ್ಟ್ರು ಅಂತ, ಆಯೋಗದ ಅಧ್ಯಕ್ಷೆ ಅಂತ. ಮುಂದಿನ ದಿನಗಳಲ್ಲಿ ಈ ಅರ್ಧದಷ್ಟು ವೇದಿಕೆ ನಮ್ಮ ಹೆಣ್ಣುಮಕ್ಕಳು ಕುತ್ಕೋಬೇಕು. ಆ ತರ ನೀವು ಬೆಳೆದು ಬರ್ಬೇಕು. ಆಗ್ತೀರೇನ್ರವಾ? ಆಗ್ತೀರೇನ್ರವಾ? ಆಗ್ಬೇಕು. ಅದೇ ಅವತ್ತೇ ನಿಜವಾಗ್ಲೂ ಅಂಬೇಡ್ಕರ್ ಜಯಂತಿಯ ಅರ್ಥಪೂರ್ಣ ಆಚರಣೆ. ಅರ್ಥ ಆಯ್ತೇನ್ರವಾ? ಅರ್ಥ ಆಯ್ತಾ? SLC ಪಾಸ್ ಆದವ್ರಿಗೆ 60% ಮೇಲೆ ತಗೊಂಡಿರೋರ್ಗೆ ಎಷ್ಟು ಸ್ಕಾಲರ್ಶಿಪ್ ಸಿಗುತ್ತೆ ಗೊತ್ತೇನ್ರವ ನಿಮ್ಗೆ? ಯಾರು ಗೊತ್ತು? ಒಬ್ರು ಕೈ ಎತ್ತಿ ನೋಡೋಣ. ಗೊತ್ತಿಲ್ಲ ಅಲ್ಲ? ನೀವು ತಿಳ್ಕೋಬೇಕು. ನಾನು ಹೇಳ್ಬಿಟ್ಟು ಹೋಗಲ್ಲ. ಯಾರ್ಯಾರ ಹತ್ರ ಮೊಬೈಲ್ ಐತೆ? ಮೊಬೈಲ್ ಯಾರ್ಯಾರ ಹತ್ರ ಇದೆ? ಒಬ್ರು ಎತ್ತಲ್ಲ ಈಗ ಕೈ. ಮೊಬೈಲ್ ಯಾರ್ಯಾರ ಹತ್ರ ಇದೆ? ಎಲ್ಲರ ಹತ್ರ ಇದೆ. ನಾನು ಹೋದ್ಮೇಲೆ ನೋಡಿ, 10ನೇ ಕ್ಲಾಸ್ ಪಾಸ್ ಆದ್ರೆ 60% ಮೇಲೆ ತಗೊಂಡಿದ್ರೆ ಎಷ್ಟು ನಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ ಸರ್ಕಾರದಿಂದ? PUC 2 ಪಾಸ್ ಆಗಿದ್ರೆ MBBS ಅಡ್ಮಿಷನ್ ಆದ್ರೆ ಎಷ್ಟು ಸರ್ಕಾರ ಕೊಡುತ್ತೆ? ಇಂಜಿನಿಯರ್ಗೆ ಎಷ್ಟು ಸರ್ಕಾರ ಕೊಡುತ್ತೆ? ಗಂಡ ಏನಾದ್ರು ಸತ್ತೋದ್ರೆ 6 ತಿಂಗಳ ಒಳಗಡೆ ಅಪ್ಲಿಕೇಶನ್ ಹಾಕೊಂಡ್ರೆ ಎಷ್ಟು ದುಡ್ಡು ಕೊಡ್ತಾರೆ? ಪ್ರತಿಯೊಂದು ತಿಳ್ಕೊಬೇಕವ. ಶಿಕ್ಷಣ ಅಂದ್ರೆ ಅದವ. ಅಂಬೇಡ್ಕರ್ ಏನ್ ಹೇಳ್ತಾ ಇದ್ರಿ ಗೊತ್ತೇನ್ರವ? ನನ್ ಜನ ಯಾವತ್ತು ಬುದ್ಧಿವಂತರಾಗ್ತಾರೆ, ಯಾವತ್ತು ತಮ್ಮ ಹಕ್ಕುಗಳನ್ನ ತಿಳ್ಕೊಳ್ತಾರೆ, ಯಾವತ್ತು ತಮ್ಮ ಕಾನೂನುಗಳನ್ನ ತಿಳ್ಕೊಳ್ತಾರೆ, ಅವತ್ತೇ ಬದಲಾವಣೆಯ ಕಹಳೆ. ಅವತ್ತು ಯಾರು ನಮ್ ಜನನ ನಿಲ್ಸಕ್ ಆಗೋದಿಲ್ಲ ಅಂತ ಹೇಳ್ತಾರವ ಅಂಬೇಡ್ಕರ್. ತಿಳ್ಕೊತೀರೇನ್ರವ? ತಿಳ್ಕೊಳ್ತೀರಾ? ಅದಕ್ಕೆ ಕಡೆಯದಾಗಿ ಒಂದು ಸಾಲು. ಅಂಬೇಡ್ಕರ್ ಅಂದ್ರೆ ಅರಿವು, ತಿಳುವಳಿಕೆ, ಅದಿಲ್ಲದ ಬದುಕು ಸಾಲು. ಗೊತ್ತಾಯ್ತೇನ್ರವ? ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ಸುಮ್ಮನೆ ಇದ್ದು ಸತ್ತಂಗವ. ಅಂಬೇಡ್ಕರ್ ಮಕ್ಕಳು ಎಷ್ಟು ಜನ ಇದ್ದೀರ? ಕೈ ಎತ್ತಿ ನೋಡೋಣ. ಎಲ್ಲರೂ ಹಾಗಿದ್ರೆ ಇನ್ಮೇಲೆ ನೀವೆಲ್ಲರೂ ನೀವು ಹೇಳ್ಬೇಕವ. ಇನ್ಮೇಲೆ ಎಲ್ಲರೂ ತಿಳ್ಕೋಬೇಕು. ಇಲ್ದೇ ಇದ್ರೆ ಅದು ಸಾವಿಗೆ ಸಮಾನ. ಅಂಬೇಡ್ಕರ್ ಮಕ್ಕಳು ಹುಲಿ ಹಾಲು ಕುಡ್ದಂಗಿರ್ಬೇಕು, ಹೋರಾಟದ ಬದುಕಾಗಿರ್ಬೇಕು. ಗೊತ್ತಾಯ್ತೇನ್ರವ? ಗೊತ್ತಾಯ್ತಾ ಇಲ್ವಾ? ಸರಿ. I love you all. Thank you.